ವಿದೇಶದಲ್ಲಿ ಓದಿ ಅಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ನಲ್ಲಿ ಪದವಿ ಪಡೆದು ಇಂಡಿಯಾದಲ್ಲಿ ಕೋಟಿಗಟ್ಟಲೆ ಟರ್ನ್ ಓವರ್ ಇರೋ ಥರ ಆಸ್ತಿಯನ್ನು ಇನ್ನೂ ಹೆಚ್ಚು ಮಾಡೋದಕ್ಕೆ ಇಲ್ಲಿ ಲ್ಯಾಂಡ್ ಆಗ್ತಾ ಇದ್ದಾನೆ. ನೋಡೋದಕ್ಕೆ ಮನ್ಮಥನಾಗೆ ನೋಡಿದ ಯಾವ ಹುಡುಗಿ ಮನಸ್ಸಲ್ಲಾದರೂ ಆಮೇಲೆ ಇರಿಸಿ ತನ್ನ ಮಾಯೆಯಲ್ಲಿ ಬೀಳಿಸಬಲ್ಲಷ್ಟು ಹಾಟ್ ಮತ್ತು ಹ್ಯಾಂಡ್ಸಮ್. ಆದರೆ ಅವನ ಕೋಪದ ಬಗ್ಗೆ ತಿಳಿದವರು ಯಾರೂ ಅವನ ಹತ್ರ ಸುಳಿಯೋದಕ್ಕೂ ಧೈರ್ಯ ಮಾಡಲ್ಲ. ಕೆಲಸದಲ್ಲಿ ಪರಮ ರಾಕ್ಷಸ, ರೊಮ್ಯಾನ್ಸ್ ವಿಷಯದಲ್ಲಿ ಬಹಳ ಪರಿಣಿತ, ಅಂದದಲ್ಲಿ ಮನ್ಮಥ, ಕೋಪದಲ್ಲಿ ಅಗ್ನಿದೇವ, ಶಾಂತಿ ಅನ್ನೋ ಮಾತೇ ಇಲ್ಲದ ಮನುಷ್ಯ ಇವನು. ಒಟ್ಟಾರೆಯಾಗಿ ನಮ್ಮ ಹೀರೋಗೆ ಅಹಂಕಾರ ಮೈತೂಕಕ್ಕಿಂತ 4 ಪಟ್ಟು ಹೆಚ್ಚೇ ಇದೆ. ಕರುಣೆ, ದಯೆ, ಕ್ಷಮೆ ಅನ್ನೋ ಗುಣಗಳು ಗುದ್ಲಿಯಿಂದ ಅಗದ್ರೂ ನೀನು ಒಂದು ನೂಲಷ್ಟು ಅವನಲ್ಲಿ ಕಾಣಿಸೋದಿಲ್ಲ. ದುಡ್ಡು ಅನ್ನೋ ಪದವನ್ನು ಬಿಟ್ಟರೆ ಬೇರೆ ಯಾರನ್ನು ಅವನು ಇಷ್ಟಪಡಲ್ಲ. ಸಂಬಳ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋ ಜನರನ್ನು ರೋಬೋಟ್ಗಳಂತೆ ಭಾವಿಸ್ತಾನೆ. ಯಜಮಾನ ಕೊಟ್ಟ ಸೂಚನೆಗಳನ್ನ ಹೇಗೆ ಪಾಲಿಸ್ತಾ ಎದುರು ಮಾತಾಡಬಾರ್ದೋ ಹಾಗೆ ಸಂಬಳ ಪಡೆಯೋ ಉದ್ಯೋಗಿಗಳು ಕೂಡ ಕಿಕ್ಕಿರಿಯದೆ ಗುಲಾಮರಂತೆ ಹೇಳಿದ ಕೆಲಸವನ್ನು ಹೇಳಿದ ಸಮಯಕ್ಕೆ ಮಾಡಬೇಕು. ತಪ್ಪಿಯೂ ಧ್ವನಿ ಎತ್ತಬಾರ್ದು. ಹಾಗೆ ಮಾಡಿದವರು ಆ ಕಂಪನಿಯ ಕಾಂಪೌಂಡ್ ದಾಟಿ ಒಳಗೊಂದು ಹೆಜ್ಜೆ ಕೂಡ ಇಡಲಾರರು. ಒಮ್ಮೆ ವಸಿಷ್ಠ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಒಳಗೆ ಕಾಲಿಟ್ಟರೆ ಸಾಕು, ಅಲ್ಲಿರುವವರಿಗೂ ತಾವು ಮನುಷ್ಯರು ಅನ್ನೋ ಸಂಗತಿಯನ್ನು ಮರೆತು ಯಂತ್ರಮಾನವರಂತೆ ಇರಬೇಕು. ಹಾಗೆ ತಮ್ಮ ಮೈಂಡ್ಸೆಟ್ ಮಾಡಿಕೊಳ್ಬೇಕು ಕೂಡ. ಇದೆಲ್ಲ ಅವನ ಮುಂದೆ ಸುಮ್ಮನೆ ನಟನೆ ಅಂತ ಅಂದ್ಕೊಂಡ್ರೆ ನೀವು ತೊಂದರೆಗೆ ಸಿಲುಕಿದಂತೆ. ಹೀರೋ ವಿದೇಶದಲ್ಲಿದ್ದರೂ ಇಲ್ಲಿನ ಸಿಬ್ಬಂದಿ ಅವನ ಕಣ್ಸನ್ನೆಯನ್ನೇ ಇರ್ತಾರೆ. ಎಲ್ರಿಗೂ ಎಲ್ಲೆಡೆ ಬ್ರ್ಯಾಂಚ್ಗಳಿಲ್ಲ. ಸ್ಮಾರ್ಟ್ ಸಿಟೀಸ್ಗಳಲ್ಲಿ ಮಾತ್ರ ಅವರ ಬ್ರ್ಯಾಂಚ್ಗಳು ಇರುತ್ತವೆ. ಮತ್ತಲ್ಲಿ ಕೂಡ ಲಿಮಿಟೆಡ್ ಉದ್ಯೋಗಿಗಳು ಮಾತ್ರ ಇರ್ತಾರೆ. ಆ ಕಂಪನಿಯಲ್ಲಿ ಕೆಲಸ ಸಿಗಬೇಕಂದ್ರೆ ಪುಣ್ಯ ಮಾಡಿರಬೇಕು ಎಂಬುದು ಜನರ ಮಾತು. ಕೆಲಸದ ಒತ್ತಡ ಹೇಗಿರುತ್ತೋ ಸಂಬಳ ಕೂಡ ತಲೆ ತಿರುಗೋ ರೇಂಜ್ನಲ್ಲೇ ಇರುತ್ತೆ. 3 ತಿಂಗಳಿಗೊಮ್ಮೆ ಉತ್ತಮ ಉದ್ಯೋಗಿಗಳಿಗೆ ವೆಕೇಷನ್ ರಜೆಗಳನ್ನು ಕೊಡ್ತಾರೆ. ಖರ್ಚನ್ನೆಲ್ಲ ಕಂಪನಿಯೇ ಭರಿಸುತ್ತೆ. ಅಲ್ಲಿ ಊಟವನ್ನು ಟಾಪ್ ಶೆಫ್ಗಳ ಕೈಯಿಂದ ಮಾಡಿಸಿ ಬಡಿಸ್ತಾರೆ. ಉದ್ಯೋಗಿಗಳ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪವೂ ರಾಜಿ ಮಾಡಿಕೊಳ್ಳಲ್ಲ. ಆ ಊಟಕ್ಕಾದರೂ ಅಲ್ಲಿ ಸೇರಬೇಕು ಅಂತ ಹಂಬಲಿಸುವವರು ಎಷ್ಟೋ ಜನ. ಸಮಯಕ್ಕೆ ಸರಿಯಾಗಿ ಕೆಲಸದ ಅವಧಿ, ಎಕ್ಸ್ಟ್ರಾ ಟೈಮ್, ಹೇಳಿದ ಟಾರ್ಗೆಟ್ ಮುಗಿಸಿದ್ರೆ ಬರೋ ಬಹುಮಾನ ಕೂಡ ತಲೆ ತಿರುಗೋ ರೇಂಜ್ನಲ್ಲೇ ಇರೋದ್ರಿಂದ ಅಲ್ಲಿ 24 ಗಂಟೆಯೂ ಸಿಸ್ಟಮ್ಗಳು ಆನ್ ಆಗಿ ಇರುತ್ತವೆ. ಹೀಗೆ ತಮ್ಮ ಕಂಪನಿಯ ಶೇರ್ ವ್ಯಾಲ್ಯೂಗಳು ಯಾವಾಗಲೂ ಮೇಲಿರೋದ್ರಿಂದ ಕಂಪನಿಯು ಬಿಸ್ನೆಸ್ ಟಾಪ್ನಲ್ಲಿದೆ. ಇಷ್ಟು ದಿನ ವಿದೇಶದಲ್ಲಿದ್ದ ತಮ್ಮ ಬಾಸ್ ಕಂಪನಿಯ ವಾರಸುದಾರ ಇಂಡಿಯಾಗೆ ಬರ್ತಿದ್ದಾನೆ ಅಂತ ತಿಳಿದ ಉದ್ಯೋಗಿಗಳ ಎದೆ ಜಲ್ಲಂತು. ತಾರಕ್ ವಶಿಷ್ಠ ವರ್ಮಾ ಆ ಕಂಪನಿಯ ಏಕೈಕ ವಾರಸುದಾರ. ಅವನ ತಂದೆ ವಾಸುದೇವ್ ಅವರು, ತಾಯಿ ಕಸ್ತೂರಿ. ಮಗ ತನಗಿಂತ ಹೆಚ್ಚಿನ ಹೆಸರನ್ನು ತರ್ತಿದ್ದಾನೆ ಅಂತ ಹೆಮ್ಮೆಯಿಂದ ವಾಸುದೇವ್ ಅವರ ಎದೆ ಉಬ್ಬುತ್ತಿತ್ತು. ಇನ್ನು ಮುಂದೆ ಇಂಡಿಯಾದಲ್ಲಿ ಕೂಡ ಮಗನ ಹವ ಇರಬೇಕಂತ ಪಟ್ಟು ಹಿಡಿದು ಇಲ್ಲಿಗೆ ಕರೆಸ್ಕೊಳ್ತಾ ಇದ್ದಾರೆ. ತಾರಕ್ ಇಂಡಿಯಾಕ್ಕೆ ಬರೋದಕ್ಕೆ ಒಂದು ಕಾರಣ ಇದೆ. ಇಲ್ದಿದ್ರೆ ಅವನ ಕಿರುಬೆರಳನ್ನು ಕೂಡ ಯಾರೂ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಕಾಲೇಜ್ ಸಮಯದಿಂದಲೂ ತನ್ನ ಪ್ರಿಯವಾದ ಶತ್ರು ತನ್ನ ಕಂಪನಿಗಳಿಗೆ ಪೈಪೋಟಿಯಾಗಿ ಬರ್ತಿದ್ದಾನೆ ಅಂತ ತಿಳಿದು ಅವನ ನೇರವಾಗಿ ಎದುರಿಸಿ ತಾನೆಂದರೆ ಏನು, ತನ್ನ ಪವರ್ ಏನು ಅಂತ ತೋರಿಸಿ ಅವನ ಗರ್ವ ಅಡಗಿಸೋದಕ್ಕೆ ತವಕಿಸ್ತಿದ್ದಾನೆ. ಹೀಗೆ ತಾರಕ್ ಇಂಡಿಯಾಗೆ ಬರುವ ದಿನ ಕೇಳಿ ಸಮಯ ಆಗ್ತಿದೆ, ಬೇಗ ಏರ್ಪೋರ್ಟಿಗೆ ನಡೀರಿ ಅಂತ ತರಾತುರಿ ಮಾಡಿದ್ರು ಕಸ್ತೂರಿ. ಅಬ್ಬಾ, ಫ್ಲೈಟ್ಗಿನ್ನು 1 ಗಂಟೆ ಸಮಯ ಇದೆ ಕಸ್ತೂರಿ, ಅಷ್ಟರೊಳಗೆ ಅಷ್ಟು ಗಾಬರಿ ಯಾಕೆ ಅಂತ ರೆಡಿ ಆಗ್ತಾ ಕೇಳಿದ್ರು ವಾಸು ಅವರು. ಅವನಿಗೆ ಲೇಟ್ ಅಂದರೆ ಇಷ್ಟ ಆಗಲ್ಲ ಅಂತ ತಿಳಿದಿದೆ ಅಲ್ವಾ. ಒಂದು ವೇಳೆ ಫ್ಲೈಟ್ ಮುಂಚಿತವಾಗಿ ಬಂದರೆ, ನಾವಲ್ಲಿ ಇಲ್ದಿದ್ರೆ ಅಯ್ಯೋ ಇನ್ನೇನಾದರೂ ಇದೆಯಾ, ಮಗನಿಗೆ ಕೋಪ ಬಂದು ನಮ್ಮ ಮೇಲೆ ಶಿವತಾಂಡವ ಆಡ್ತಾನೆ. ಅದರಲ್ಲೂ ಶಿವನ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ. ಹುಟ್ಟಿದ ಕ್ಷಣದಿಂದಲೇ ಮಗನಿಗೆ ಮೂಗಿನ ಮೇಲೆ ಕೋಪ ಇರುತ್ತೆ ಅಂತ ಜಾತಕ ನೋಡಿ ಶಾಸ್ತ್ರಿಗಳು ಮರಳಿ ಮರಳಿ ಹೇಳಿದ್ದಾರೆ ಗೊತ್ತಾ. ಆ ದಿನದಿಂದ ಈ ದಿನದವರೆಗೂ ಅವನ ಮುಖದಲ್ಲಿ ಆ ಕೋಪ ಬಿಟ್ಟು ನಗು ಅನ್ನೋದನ್ನು ನೋಡೇ ಇಲ್ಲ.
ಗಂಡಸರಿಗೆ ಕೋಪನೇ ಅಂದ ಕಣೆ ಅಂತ ತುಂಟತನದಿಂದ ಹೇಳ್ತಾ ಕಾರ್ ಸ್ಟಾರ್ಟ್ ಮಾಡಿದ್ರು ವಾಸು. ಅಂದದ ಸಂಗತಿ ದೇವ್ರಿಗೆ ಗೊತ್ತು. ನಾಳೆ ಅವನಿಗೆ ಮದುವೆ ಮಾಡಿದ್ರೆ ಬರೋ ಹುಡುಗಿ ಅವನ ಕೋಪ ತಡ್ಕೊಳ್ತಾಳೋ ಅಥವಾ ಓಡ್ ಹೋಗ್ತಾಳೋ ಅಂತ ಈಗಿನಿಂದಲೇ ಭಯ ಆಗ್ತಿದೆ ಕಣ್ರಿ. ನೀನು ತುಂಬ ಜಾಸ್ತಿ ಯೋಚನೆ ಮಾಡಿ ಬುದ್ಧಿ ಹಾಳು ಮಾಡ್ಕೊಳ್ತಿದ್ಯಾ ಕಸ್ತೂರಿ. ಎಷ್ಟೇ ದೊಡ್ಡ ಗಂಡಸಾದರೂ ಹೆಣ್ಣಿಗೆ ದಾಸ ಅಂತ ಕೇಳಿಲ್ವೇ? ನಮ್ಮವನು ಅದಕ್ಕೆ ಹೊರತೇನಲ್ಲ ಅಲ್ವಾ? ಅವನಿಗಿಷ್ಟವಾದ ಹುಡುಗಿ ಕಂಡ್ರೆ ಆ ಚಿರತೆಯ ಕೋಪ ಇರಲ್ಲ ಬಿಡು ಅಂತ ಹೆಂಡತಿಗೆ ಸಮಾಧಾನ ಮಾಡ್ತಾ ಕಾರ್ ತಿರುಗಿಸುವಾಗ ಫೋನ್ ಬಂತು. ತೆಗೆದು ನೋಡಿದರೆ ಮ್ಯಾನೇಜರ್ ಮಹೇಶ್ ಕಡೆಯಿಂದ ಬಂದಿತ್ತು. ಹೇಳಿ ಮಹೇಶ್. ಸಾರ್, ಇಲ್ಲಿ ತಾರಕ್ ಸರ್ ಬಂದು ಕರೆಕ್ಟ್ ಟೈಮಿಗೆ ಬಾರದ ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆದುಹಾಕಿ ನಮ್ಮ ಮೇಲೆ ಗರಂ ಆಗಿ ಚೇರ್ಮನ್ ರೂಮ್ ಒಳಗೆ ಹೋಗಿದ್ದಾರೆ ಸಾರ್. ವಾಸು ಅವರ ಕಾರ್ ಸಡನ್ ಬ್ರೇಕ್ ಹಾಕಿ ನಿಂತಿತು. ಏನಾಯ್ತು ರೀ ಅಂತ ಕೇಳಿದ್ಲು ಕಸ್ತೂರಿ ತುಂಬ ಗಾಬರಿಯಿಂದ. ನಮ್ಮ ಪುತ್ರರತ್ನ ಇಂಡಿಯಾದಲ್ಲಿ ಕಾಲಿಟ್ಟು ಆಫೀಸ್ನಲ್ಲಿ ಶಿವತಾಂಡವ ಆಡೋದಕ್ಕೆ ಶುರು ಮಾಡಿದ್ದಾನೆ ಕಸ್ತೂರಿ. ಮ್ಯಾನೇಜರ್ ಫೋನ್ ಮಾಡ್ದ ಅಂತ ಹೇಳಿದ್ರು. ಭಗವಂತ, ಇವನು ಹಿಂಗಪ್ಪ ಬಂದಪ್ಪ, ಫ್ಲೈಟ್ ಟೈಮ್ ಇನ್ನೂ ಇದೆಯಲ್ಲ. ನಿಂತು ಹೋದ ಹಾರ್ಟ್ ಬೀಟ್ ಮತ್ತೆ ನಾರ್ಮಲ್ ಆಗಲು ಅವರಿಗೆ ಅರೆ ನಿಮಿಷ ಹಿಡಿತು. ಈ ನೀರು ಕುಡೀರಿ ಅಂತ ಗಂಡನ ಕೈಗೆ ಬಾಟಲ್ ನೀಡಿದ್ಲು ಕಸ್ತೂರಿ. ಗಟಗಟ ಅಂತೆರಡು ಕುಟುಕ್ ಕುಡಿದ್ರು. ಇಲ್ವೋ ಮತ್ತೆ ಫೋನ್ ಗಣಗಣ ಅಂತ ಮುಳಕ್ತು. ಈಗೋ ನಿನ್ನ ಬಂಗಾರನೇ ಫೋನ್ ಮಾಡ್ತಿದ್ದಾನೆ ಅಂದರು ವಾಸು ಅವರು. ರಿಸೀವ್ ಮಾಡಿ. ಅಯ್ಯೋ, ಅವನು ಬರ್ತಾ ಇದ್ದಾನೆ ಅಂತ ಆಫೀಸ್ಗೆ ಹೋಗದೆ ನಿರಾಳವಾಗಿದ್ದೆ. ಈಗ ಫೋನ್ ತೆಗೆದರೆ ತಂದೆ ಅಂತ ಕೂಡದೆ ಉಗಿತಾನೆ. ನಾನು ಮಾತಾಡಲ್ಲ. ನೀವು ಅವನ ತಂದೆ ರೀ, ನೀವೇ ಹೀಗೆ ಭಯಪಡ್ತೀರಲ್ಲ. ತಂದೆಯನ್ನ ಮೀರಿದ ಮಗ ಕಸ್ತೂರಿ, ನಮ್ಮ ಮಗ. ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರುವವರಿಗೆ ಲೋಕ ಭಯಪಡಲೇಬೇಕು ಅಂತ ಹೇಳುತ್ತಿರಲೇ ಇನ್ನೊಮ್ಮೆ ಫೋನ್ ರಿಂಗ್ ಆಯಿತು. ನಡುಗು ಕೈಯಿಂದ ಫೋನ್ ಎತ್ತಿದ ವಾಸು ಅವರಿಗೆ ಕಿವಿ ಕಿತ್ತು ಹೋಗುವಂತೆ, ವಾಟ್ ಹ್ಯಾಪನ್ ಡ್ಯಾಡಿ, ಯಾಕೆ ಕಾಲ್ ಪಿಕ್ ಮಾಡದೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಿ ಅಂತ ಅರ್ಚ್ದ. ಗುಂಡಿಗೆ ಬಾಯಿಗೆ ಬರೋ ಮೊದಲೇ ಅದು ತಾರಕ್ ನಿನಗಾಗಿ ಏರ್ಪೋರ್ಟ್ ಅಂತಿರೋ ಅವರ ಮಾತನ್ನು ಅರ್ಧ ಕತ್ತರಿಸಿ, ಐ ಮೀನ್ ಆಫೀಸ್, 10 ನಿಮಿಷದಲ್ಲಿ ಎಂಪ್ಲಾಯೀಸ್ ಜೊತೆ ಮೀಟಿಂಗ್ ಆದಮೇಲೆ ಬೋರ್ಡ್ ಮೆಂಬರ್ಸ್ ಜೊತೆ ಮೀಟಿಂಗ್ ಇದೆ. ಅಷ್ಟರೊಳಗೆ ನೀವು ಇಲ್ಲಿಗೆ ಬರ್ತಿದ್ರೆ ಕಂಪ್ನಿಯಿಂದ ನಿಮ್ಮನ್ನು ಫೈರ್ ಮಾಡ್ತೀನಿ ಅಂತ ಡೆಡ್ಲಿ ವಾರ್ನಿಂಗ್ ಕೊಟ್ಟು ಕಾಲ್ ಕಟ್ ಮಾಡಿ ಎದುರಿಗಿದ್ದ PA ಮೇಲೆ ಫೈಲ್ಸ್ ಎಸೆದ ತಾರಕ್. ಮಗನ ಧ್ವನಿಯ ಗಾಂಭೀರ್ಯಕ್ಕೆ ಕಾರಿನ ವೇಗ ಹೆಚ್ಚಿದ್ರು ವಾಸು ಅವರು. ಅಯ್ಯೋ, ಇಷ್ಟು ಸ್ಪೀಡ್ ಯಾಕ್ರಿ ಅಂತ ಬೆಲ್ಟ್ ಹಾಕ್ಕೊಂಡು ಕಸ್ತೂರಿ. ಅಗ್ನಿ ಪರ್ವತ ಸ್ಫೋಟ ಆಗೋ ಹಾಗಿದೆ. ಇನ್ನು ನಿಧಾನವಾಗಿ ಹೋಗಬೇಕಾ? ಆದರೂ ನಾನು ಹುಚ್ಚತನ, ಅವನ ಆ್ಯಟಿಟ್ಯೂಡ್, ಕೋಪ ಎಲ್ಲ ಚಿಕ್ಕಂದಿನಿಂದ ತಿಳಿದು ಇಷ್ಟು ಲೈಟಾಗಿ ಹೇಗೆ ತಗೊಂಡೆ ಕಸ್ತೂರಿ? ನಿಮ್ಗೆ ಈ ಮಧ್ಯೆ ಮರೆವು ಜಾಸ್ತಿ ಆಗಿದೆ ಬಿಡಿ. ಮೊದಲೇ ಹೇಳ್ತಾ ಇದ್ದೆ ಬೇಗ ರೆಡಿಯಾಗಿ ಮಗನ ಹತ್ರ ಹೋಗಬೇಕು ಅಂತ, ಕೇಳಿದ್ರಾ? ಈಗ ಮಗನ ಕೈಯಲ್ಲಿ ಇಂಗ್ಲೀಷ್ ಬೈಗುಳ ಕೇಳಿಸ್ಕೊಂಡು ನಿಮ್ಮ ನಿಧಾನ ಹೋಗಿ ನನ್ನ ಮಗನಂತೆ ರಾಕೆಟಾಗಿ ಬದಲಾಗ್ತೀರಾ ನೋಡಿ ಅಂತ ಗಂಡನ ಮುಖದ ಗಾಬರಿ ನೋಡಿ ನಕ್ಕದ್ಲು ಕಸ್ತೂರಿ. ನೀನು ನಗು ಆಮೇಲೆ ನೋಡ್ಕೋತೀನಿ ಕಣೆ ಅಂತ ಹಲ್ಲು ಕಡಿತಾ ಕಾರನ್ನ ಆಫೀಸ್ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ್ರು ವಾಸು ಅವರು. ಸೆಕ್ಯೂರಿಟಿ ಓಡ್ ಬಂದು ಬಾಗಿಲು ತೆಗೆದಿದ್ರೆ ಹೆಂಡತಿ ಬರ್ತಿದ್ದಾಳೋ ಇಲ್ಲವೋ ಎಂಬುದನ್ನು ಮರೆತು ತರಾತುರಿಯಲ್ಲಿ 11ನೇ ಫ್ಲೋರ್ ಲಿಫ್ಟ್ ಬಟನ್ ಪ್ರೆಸ್ ಮಾಡಿದ್ರು. ರೀ, ನಾನು ಬರ್ತಿದ್ದೀನಿ ಇರ್ರೀ ಎಂಬ ಕಸ್ತೂರಿ ಅವರ ಕಿರುಚಾಟಕ್ಕಿಂತ ವೇಗವಾಗಿ ಲಿಫ್ಟ್ ಮೇಲೆ ಹೋಯಿತು. ಮತ್ತೊಂದು ಲಿಫ್ಟ್ನಲ್ಲಿ ಹೋಗೋಣ ಬನ್ನಿ ಮೇಡಮ್ ಅಂತ ಲಿಫ್ಟ್ ಬಾಯ್ ಮಾತಿಗೆ ನಿಟ್ಟಿಸಿರು ಬಿಡ್ತಾ, ಈ ತಂದೆ ಮಗನ ಜೊತೆ ಇರೋದು ನನ್ನ ಕೈಲಾಗಲ್ಲ ಪರಮೇಶ್ವರ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಹೋದರು. ನಾಣ್ಯಕ್ಕೆ 2 ಮುಖಗಳಿರುವಂತೆ ಶ್ರೀಮಂತ ಮತ್ತು ಮಧ್ಯಮ ವರ್ಗ ಎಂಬ 2 ವರ್ಗಗಳು ಪ್ರಪಂಚದ ಎಲ್ಲೆಡೆ ಇರುತ್ತವೆ. ಅವು ಇಂತಹ ಮೆಟ್ರೋ ನಗರಗಳಲ್ಲಿ ಮತ್ತಷ್ಟು ಪೈಪೋಟಿ ನೀಡುತ್ತಿರುತ್ತವೆ ಕೂಡ. ಶ್ರೀಮಂತರು ತಮ್ಮ ತಮ್ಮ ವ್ಯಾಪಾರಗಳನ್ನ ಮತ್ತಷ್ಟು ಅಭಿವೃದ್ಧಿ ಮಾಡಿ ಇನ್ನೂ ಸಂಪಾದಿಸಬೇಕು. ತಮ್ಮ ಹೆಸರು, ಗೌರವ, ಪ್ರತಿಷ್ಠೆ ಯಾವಾಗಲೂ ಆಕಾಶದಲ್ಲಿರಬೇಕು ಅಂತ ಆಸೆ ಪಡ್ತಾರೆ. ಒಂದು ಹೊತ್ತಿನ ಊಟ ಸಿಕ್ಕರೆ ಸಾಕು ಅಂತ 1000 ಕಣ್ಣುಗಳಿಂದ ಎದುರು ನೋಡೋ ಬಡವರು ಇರ್ತಾರೆ. ವೇಗವಾಗಿ ಅಭಿವೃದ್ಧಿ ಹೊಂದುತ್ತಾ ಐಟಿ ಹಬ್ ಬದಲಾಗ್ತಾ ಇರೋ ಹೈದರಾಬಾದ್ನಲ್ಲಿ ಒಂದು ಮಧ್ಯಮ ವರ್ಗದ ಕಾಲೋನಿ. ಆ ಕಾಲೋನಿಯ ಹೆಸರು ಶಾಂತಿನಗರ.
ಹೆಸರಿಗೆ ತಕ್ಕಂತೆ ಶಾಂತವಾಗಿರುತ್ತೆ ಅಂದ್ಕೊಂಡ್ರೆ ನೀವು ತಪ್ಪು ಲೆಕ್ಕಾಚಾರ ಹಾಕ್ತಂತೆ. ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಯಾವಾಗಲೂ ಯಾವುದೋ ಒಂದು ಸಮಸ್ಯೆ. ಕೆಲವರಿಗೆ ಹಣದ ಕೊರತೆ, ಕೆಲವರಿಗೆ ಆರೋಗ್ಯ ಸಮಸ್ಯೆ, ಇನ್ನು ಕೆಲವರಿಗೆ ಕೆಲಸದ ಚಿಂತೆ, ಮಗದೊಬ್ಬರಿಗೆ ಮಕ್ಕಳು ಓದು, ಮದುವೆ, ಹೀಗೆ ದಿನನಿತ್ಯದ ಗೋಳಿನ ಕುಟುಂಬಗಳು ಸುಮಾರು 500 ಇರೋ ಪ್ರದೇಶ ಅದು. ಕೆಲವರಿಗೆ ಸ್ವಂತ ಮನೆ, ಇನ್ನು ಕೆಲವರಿಗೆ ಬಾಡಿಗೆ ಮನೆ. ಅಂಥ ಕುಟುಂಬ ಇರೋ ಒಂದು ಸಣ್ಣ ಹಳೆಯ ಮನೆ. ಆ ಮನೆಯ ಕತೆ ಏನು, ಈ ಮನೆಯವರಿಗೂ ಈ ಕತೆಗೂ ಇರೋ ಸಂಬಂಧ ಏನು ತಿಳ್ಕೊಳ್ಳೋಣ ಬನ್ನಿ. ಮನೆ ಮುಂದೆ ಸುಂದರವಾದ ಬಣ್ಣ ಬಣ್ಣದ ರಂಗೋಲಿ ಇದೆ. ಆದರೆ ಅದು ಅಳಿಸಿ ಹೋಗಿ ಬಣ್ಣಗಳೆಲ್ಲ ಸೇರಿ ಹೋಗಿ ಅರ್ಥವಿಲ್ಲದ ಪೇಂಟಿಂಗ್ ಥರ ಇದೆ. ಮನೆಯ ಮುಂದೆ ಕೆಂಪು ಮತ್ತು ನೀಲಿ ಬಣ್ಣದ ದೊಡ್ಡ ಶಾಮಿಯಾನ ಇದೆ. ಇನ್ನೂ ತೆಗೆಯದೆ ಅಲ್ಲಲ್ಲೇ ಬಿಟ್ಟಿರೋ ಕೆಂಪು ಬಣ್ಣದ ಕುರ್ಚಿಗಳಿವೆ. ಅಷ್ಟರಲ್ಲೇ ಬಂದ ಕೆಲಸದ ಹುಡುಗರು ಎಲ್ಲವನ್ನ ಸರಿಪಡಿಸ್ತಾ ಹೀಗೆ ಮಾತಾಡ್ಕೊಳ್ತಿದ್ದಾರೆ. ಅದೇನೋ ಈ ದಿನ ಈ ಮನೆಯಲ್ಲಿ ಹುಡುಗಿ ಎಂಗೇಜ್ಮೆಂಟ್ ಅಲ್ವಾ, ಯಾರು ಇಲ್ವಲ್ಲ ಅಂದ ಒಬ್ಬ. ಹೋಗಿದೆ ಅಂತ ಆಗಲೇ ಅಂಗಡಿ ಹತ್ರ ಸಿಗರೇಟ್ ಕುಡಿಯುವಾಗ ಅಲ್ಲೇನು ಹುಡುಗ ಹೇಳ್ದ ಕಣೋ ಅಂದ ಇನ್ನೊಬ್ಬ ಸಿಗರೇಟ್ ಹಚ್ಚಿದ. ಏನೋ ನಿಶ್ಚಿತಾರ್ಥ ನಿಂತು ಹೋದ ಮನೆ ಇಷ್ಟು ಪ್ರಶಾಂತವಾಗಿದೆಯೇ, ಇದು ಅಸಾಧ್ಯ ಅಲ್ವಾ ಅಂತ ಆಶ್ಚರ್ಯಪಡೋದು ಅವನ ಸರದಿಯಾದರೆ, ಮತ್ತೇನು ಹೊರಗೆ ಬಂದು ಸಭೆ ನಡೆಸ್ಬೇಕಾ, ನಿಮ್ಮ ಕೆಲಸ ಏನೋ ಅಷ್ಟರ ಮಟ್ಟಿಗೆ ಮಾಡ್ಕೊಂಡು ಹೋಗಿ ಅಂತ ಬಂದ್ಲು ಆ ಮನೆಯಿಂದ 23 ವರ್ಷದ ಹುಡುಗಿ. 2 ಕೈಗಳಿಗೆ ಕೆಂಪಾದ ಗೋರಂಟಿಯೊಂದಿಗೆ, ಮ್ಯಾಂಗೋ ಕಲರ್ ಡ್ರೆಸ್ನಲ್ಲಿ, ಉದ್ದನೆಯ ಕೂದಲಿನೊಂದಿಗೆ ಚಂದಿರನ ಮುಖದಂಥ ಸೌಂದರ್ಯವುಳ್ಳ ಆ ಹುಡುಗಿಯನ್ನು ನೋಡ್ತಾ ಇಂಥ ಸುಂದರಿಯನ್ನು ಬೇಡ ಅಂತ ಹೋದವನು ಇಡೀ ಲೋಕದಲ್ಲಿ ದೊಡ್ಡ ದಡ್ಡ ಅಂತ ಅವರಿಗನ್ನಿಸ್ತು. ಅಷ್ಟರಲ್ಲೇ ಅವಳ ಧ್ವನಿಯಲ್ಲಿನ ಗಾಂಭೀರ್ಯಕ್ಕೆ ಅವರ ಬಾಯಿ ಮುಚ್ಚಿ ಕೂಡಲೇ ವ್ಯಾನ್ ಹತ್ತಿದ್ರು. ಅವರಿಗೆ ಎಷ್ಟು ದುಡ್ಡು ಕೊಡಬೇಕೋ ಅಷ್ಟು ಕೊಟ್ಟು ತನ್ನನ್ನೇ ನೋಡ್ತಿದ್ದ ಸುತ್ತಮುತ್ತಲಿನ ಜನರನ್ನು ತನ್ನ ದೊಡ್ಡ ಕಣ್ಣುಗಳಿಂದ ಒಂದು ನೋಟ ನೋಡಿದ್ಲು. ಹರಿತವಾದ ಚಾಕುವಿನಂತಿದ್ದ ಆ ನೋಟಕ್ಕೆ ಹೆದರಿ ಯಾರಿದ್ದವ್ರು ಅಲ್ಲಿಂದ ಜಾರಿ ಹೋಗುತ್ತಾ, ಈ ಹುಡುಗಿಗಿರೋ ಅಹಂಕಾರಕ್ಕೆ ಹೀಗೆ ಆಗಬೇಕು, ಇಲ್ದಿದ್ರೆ ಅಷ್ಟು ಒಳ್ಳೆ ಸಂಬಂಧವನ್ನು, ನಿಶ್ಚಿತಾರ್ಥದವರೆಗೂ ಬಂದಿದ್ದ ಕಾರ್ಯಕ್ರಮವನ್ನು ಮೂರ್ಖತನದಿಂದ ನಿಲ್ಲಿಸ್ತಾಳ? ಈಗಿರೋ ಗರ್ವಕ್ಕೆ ಹಸಲು ಮದುವೆ ಮಾತುಕತೆಗಳಾದರೂ ನಡೆಯುತ್ತವಾ ಅಂತ ನಾನು ಮೊದಲೇ ಅಂದ್ಕೊಂಡಿದ್ದೆ ಗೊತ್ತಾ. ಹೌದು ಬಿಡಿ, ಎಷ್ಟು ಸಂಬಂಧಗಳು ಬಂದವೋ ಎಲ್ಲವನ್ನ ಯಾವುದೋ ಒಂದು ಕಾರಣ ಹೇಳಿ ಕೆಡಿಸ್ಕೊಂಡಿದ್ದಾಳೆ ಇವಳು. ಹಸಲು ನಿಶ್ಚಿತಾರ್ಥ ಯಾಕೆ ನಿಂತಿತ್ತು ಅತ್ತೆ? ಕಾಲೋನಿಗೆ ಹೊಸದಾಗಿ ಬಂದ ಮಹಿಳೆ ವಿಷಯ ತಿಳಿಯದೇ ಕೇಳಿದ್ಲು. ಅದಕ್ಕೇನಿದೆ, ಈ ಹುಡುಗಿಗೆ ಕೆಲಸ ಮಾಡಿ ಈ ಜಗತ್ತನ್ನೇ ಆಳಬೇಕು ಅನ್ನೋ ಆಸೆ. ಬರೋ ಹುಡುಗನಿಗೆ ಅದು ಇಷ್ಟ ಇಲ್ದಿದ್ರು ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಸರಿ ಅಂದಿದ್ದ. ಆದರೆ ಅವನ ತಾಯಿಗೆ ಕೆಲಸ ಮಾಡೋ ಸೊಸೆ ನಿಜಕ್ಕೂ ಇಷ್ಟ ಇಲ್ವಂತೆ. ಕೆಲಸ ಬಿಡು ಅಂತ ಹೇಳಿದ್ರಂತೆ. ಈ ಹುಡುಗಿ ಒಪ್ಪದೇ ಇರೋದಲ್ಲದೆ ಆಗಲಿರೋ ಅತ್ತೆಗೆ ಹೆಣ್ಣು ಮಕ್ಕಳ ಕೆಲಸದ ಬಗ್ಗೆ ಒಂದು ದೊಡ್ಡ ಭಾಷಣವನ್ನು ಬಿಗಿದಿದ್ದಾಳೆ. ಆಕೆಗೆ ಮೈ ಉರಿದು ಈ ಹುಡುಗಿಯ ಗರ್ವ ಇಳಿಸ್ಬೇಕು ಅಂತ ಮದುವೆಗೆ ಒಪ್ಕೊಂಡಂತೆ ಎಲ್ಲ ಏರ್ಪಾಟ್ ಮಾಡಿಸಿ ತೀರಾ ನಿಶ್ಚಿತಾರ್ಥ ಮಾಡ್ಕೊಂಡು ಉಂಗುರ ಬದಲಾಯಿಸೋ ಸಮಯಕ್ಕೆ, ನೀನು ಕೆಲಸ ಬಿಟ್ಟರೆ ಮಾತ್ರ ನಿನ್ನನ್ನು ನಮ್ಮನೆ ಸೊಸೆ ಮಾಡ್ಕೊಳ್ತೀನಿ ಅಂತ ಎಲ್ಲರ ಮುಂದೆ ಹೇಳಿದಾಳೆ ಅವಳು. ಅದಕ್ಕೆ ಈ ಹುಡುಗಿಯ ಅಹಂಕಾರಕ್ಕೆ ಮದುವೆ ನಿಂತರೂ ಪರವಾಗಿಲ್ಲ, ಆದರೆ ಕೆಲಸ ಮಾಡೋದು ಮಾತ್ರ ಬಿಡಲ್ಲ ಅಂತ ಖಂಡಿತವಾಗಿ ಹೇಳಿದ್ದಕ್ಕೆ ಹುಡುಗನನ್ನು ಕರ್ಕೊಂಡು ಹೋಗ್ಬಿಟ್ರು ಅವರು. ಮಿಕ್ಕಿದ 2 ಮಹಿಳೆಯರು ಬಾಯಿ ತೆರೆಯುತ್ತಾ, ಇಷ್ಟೆಲ್ಲ ನಡೆದ್ರೆ ಈ ಹುಡುಗಿಯ ಅಪ್ಪ ಅಮ್ಮ ಏನೂ ಅನ್ನಲಿಲ್ವಾ ಅಂತ ಕೇಳಿದರು. ಈ ಹುಡುಗಿಯ ತಂದೆ ಈ ಹುಡುಗಿಗೆ ಸಪೋರ್ಟ್. ತಾಯಿ ಎಷ್ಟು ಬೊಬ್ಬೆ ಹೊಡೆದ್ರೂ ಕೇಳದೆ ನಿಶ್ಚಿತಾರ್ಥ ಕ್ಯಾನ್ಸಲ್ ಮಾಡಿ ಈಗಲೂ ಇಷ್ಟೆಲ್ಲ ಆದರೂ ಹೇಗೆ ಗರ್ವದಿಂದ ಮಾತಾಡ್ತಾ ಇದ್ದಾಳೆ ನೋಡು. ಇಂಥ ಅಹಂಕಾರಿಗಳಿಗೆ ಈ ಜನ್ಮದಲ್ಲಿ ಮದುವೆ ಆಗಲ್ಲ. ಒಂದು ವೇಳೆ ಯಾರಾದರೂ ಬಂದರೂ ಈ ಹುಡುಗಿ ಏಟಿ ಓಡಿ ಹೋಗ್ತಾನೆ ಅಂತ ಹೀಯಾಳಿಸಿ ಮಾತಾಡ್ತಿರೋದು ಮನೆಗೆ ಹೋಗ್ತಿದ್ದ ಹುಡುಗಿ, ಇತ್ತಲಲ್ಲಿದ್ದವಳ ತಾಯಿ ಮತ್ತಷ್ಟರಲ್ಲೇ ಬೀದಿಯಿಂದ ಬರ್ತಿದ್ದ ತಂದೆ ಕೂಡ ಕೇಳಿಸ್ಕೊಂಡ್ರು. ಅಷ್ಟರಲ್ಲಿ ನೆರೆಹೊರೆಯವರ ಮಾತುಗಳಿಗೆ ಸಿಟ್ಟು ನೆತ್ತಿಗೇರಿ ಅವ್ರ ಮುಖ ಉಡಿಯೋದಕ್ಕೆ ಹೋಗ್ತಿದ್ದ ತಟ್ಟನೆ ಬಂದು ಮಗಳ ಕೈ ಹಿಡ್ಕೊಂಡ್ರು ನಿರ್ಮಲ. ಬಿಡಮ್ಮ, ಇವ್ರ ಕತೆ ಏನಂತ ನೋಡ್ತೀನಿ, ಪಕ್ಕದವ್ರ ಲೈಫ್ ಮೇಲೆ ಇವ್ರಿಗೆ ಯಾಕೆ ಇಷ್ಟು ಆಸಕ್ತಿ ಅಂತ ಹೋಗಿ ಕೇಳ್ತೀನಿ ಅಂತ ಕೋಪದಿಂದ ಹೆಣ್ಣು ಹುಲಿಯಂತೆ ನುಗ್ತಿದ್ದ ಮಗಳ ಕೈ ಹಿಡಿದು ಎಳ್ಕೊಂಡು ಹೋಗ್ತಿದ್ರೆ ಅವಳ ಹಿಂದೆ ತಿರುಗಿ, ಏನಮ್ಮ ಕಮಲಮ್ಮ, ನಿನ್ನ ಮಗಳು ಓದ್ತಿರುವಾಗಲೇ ವರದಕ್ಷಿಣೆ ಇಲ್ಲದ ಸಂಬಂಧ ಅಂತ ಇದ್ದಕ್ಕಿದ್ದಂತೆ ಮದುವೆ ಮಾಡಿ ಕಳಿಸ್ದೆ, ಅಲ್ಲಿ ನಳಿಯ ಸರಿಯಾಗಿ ಅನ್ನ ಕೂಡ ಹಾಕ್ತೆ, ಪ್ರತಿದಿನ ಅವಳನ್ನ ಹೊಡೆದು ಕೊಲ್ತಿದ್ರು ನಿಮಗೆ ಚಿಂತೆ ಇಲ್ಲ, ಆದರೆ ಇಲ್ಲಿ ನಮ್ಮ ಬಗ್ಗೆ ಮಾತ್ರ
ಎಲ್ಲಿಲ್ಲದ ಕಾಳಜಿ ಬಂದಿದೆ ಅಲ್ವಾ? ಇನ್ನು ನೀವು ಕಾತ್ಯಾಯಿನಿ ದೇವಿಯವರೇ, ನಿಮ್ಮ ಸೊಸೆ ಬಾಣಂತಿ ಕೆಲಸ ಮಾಡಲಾಗದೆ ಸಹಾಯಕ್ಕೆ ಬಾ ಅಂತ ಪ್ರತಿದಿನ ಫೋನ್ ಮಾಡಿದ್ರೆ ನೀವು ಹೋಗಲ್ಲ. ಆದರೆ ಇಲ್ಲಿ ನಮ್ಮನೆಯ ವ್ಯವಹಾರ ಮಾತ್ರ ಬೇಕು ಅಲ್ವಾ? ಮೊದಲು ನಿಮ್ಮ ಮನೆಯಲ್ಲಿ ಏನು ನಡೀತಿದೆ ಅಂತ ತಿಳ್ಕೊಳ್ಳಿ, ಆಮೇಲೆ ಪಕ್ಕದವ್ರ ಮನೆ ಮೇಲೆ ಬೀಳಿವ್ರಂತೆ. ಕೆಲಸ ಇಲ್ಲದ ಹೆಂಗಸರು ಪಕ್ಕದ ಮನೆಯ ಪರಾಮರ್ಶೆಗೆ ಬಂದಿದ್ದಾರೆ ಅಂತ ಅವ್ರನ್ನ ಕೊಡವಿ ಹಾಕ್ತಿರೋ ಮಗಳನ್ನು ನೋಡಿ ಹೆಮ್ಮೆಯ ನಗುವಿನೊಂದಿಗೆ ಒಳಗೆ ಬಂದರು ಭಾಸ್ಕರ್ ಅವರು. ಮಗಳ ಕೈ ಹಿಡಿದು ಒಳಗೆ ಎಳ್ಕೊಂಡು ಬಂದು ನಿರ್ಮಲಾ ಅವರು ಆವೇಶದಿಂದ ಹೊಡೆಯಲು ಹೋಗಿ ಕೊನೆ ನಿಮಿಷದಲ್ಲಿ ತಡ್ಕೊಂಡು, ಯಾಕೀಗ ಮಾತಾಡಿ ನಮ್ಮ ಮರ್ಯಾದೆ ತೆಗಿತಿದೆಯೇ ಅಂತ ಕೋಪದಿಂದ ಕಿರ್ಚಿದ್ರು. ಅಮ್ಮ, ನಿನಗೆ ಅವ್ರು ಮಾತಾಡಿದೇನು ಕೇಳಿಸ್ಲಿಲ್ವಾ? ಬರೀ ನಾನು ಮಾತಾಡಿದ ಮಾತ್ರ ಕೇಳಿಸಿದ್ವಾ? ಏನಂದರು? ಏನು ನಡೆದಿದೆಯೋ ಅದೇ ಅಂದರು, ಅದರಲ್ಲಿ ತಪ್ಪೇನಿದೆಯೇ? ನಿಶ್ಚಿತಾರ್ಥದವರೆಗೂ ಬಂದು ಮದುವೆಯನ್ನು ನಿನ್ನ ಮೂರ್ಖತನದಿಂದ, ನಿನ್ನ ಗರ್ವದಿಂದ, ಅಹಂಕಾರದಿಂದ ಕೆಡಿಸ್ಕೊಂಡೆ ನೀನು. ಅಷ್ಟು ಒಳ್ಳೆ ಸಂಬಂಧ ಇನ್ನೊಂದು ಬರುತ್ತಾ? ಈ ಜನ್ಮದಲ್ಲಿ ನಿನಗೆ ಮದುವೆ ಆಗತ್ತಾ ಅಂತ ಕೋಪ ಸ್ವಲ್ಪ ಸಂಕಟವಾಗಿ ಮಾರಿ ಕಣ್ಣೀರು ಬಂದಿತ್ತು ನಿರ್ಮಲಾ ಅವರ ಕಣ್ಣಲ್ಲಿ. ಮದುವೆ ಆಗದಿದ್ದರೆ ಏನಾಯ್ತಮ್ಮ? ಹೆಣ್ಮಕ್ಳಿಗೆ ಮದುವೆಯೊಂದೇ ಮುಖ್ಯನಾ? ತನ್ನ ಸ್ವಂತ ಕಾಲ ಮೇಲೆ ಬದುಕುತ್ತಾ ತನಗೊಂದು ಗುರುತು ಪಡೆಯೋದು ಜೀವನ ಅಲ್ವಾ? ತಾಯಿಯ ಮಾತುಗಳಿಗೆ ನೋವಾದ ಮನಸ್ಸಿನಿಂದ ಕೇಳಿದ್ಲು ನಮ್ಮ ಹುಡುಗಿ. ಅಲ್ವೇ ಅಲ್ಲ, ಹೆಣ್ಮಕ್ಳಿಗೆ ಒಂದು ಜೊತೆ ಇರಬೇಕು. ತನಗಾಗಿ ಒಂದು ಸಂಸಾರ, ಮಕ್ಕಳು, ಮನೆ, ಮಠ ಇದ್ದರೆ ಮಾತ್ರ ತನ್ನ ಜೀವನಕ್ಕೆ ಒಂದು ಅರ್ಥ. ಸಾಕು, ಇನ್ನು ಹೇಳಬೇಡಿ. ನನಗಿಷ್ಟ ಇಲ್ದಿದ್ರು ಈ ಮದುವೆಗೆ ನಾನು ಯಾಕೆ ಒಪ್ಕೊಂಡೆ ಗೊತ್ತಾ? ನಾನು ಮನೆಯಲ್ಲಿದ್ದರೆ ನಿಮಗೆ ಹೊರೆಯಾಗ್ತಿದ್ದೀನಿ ಅಂತ ನೀವು ಭಾವಿಸಿ ಬೇಸರ ಪಡ್ತಿದ್ದೀರಿ ಅಂತ ನಿಮಗಾಗಿ ಮನಸ್ಸು ಸಾಯಿಸ್ಕೊಂಡು ಒಪ್ಕೊಂಡೆ. ಆದರೆ ಅದು ತಪ್ಪು ಅಂತ ನಿನ್ನೆ ತಿಳಿತು. ಅಪ್ಪ ಅಮ್ಮನ ಇಷ್ಟಕ್ಕಾಗಿ ನನ್ನ ಇಷ್ಟವನ್ನು ಸಾಯಿಸ್ಕೊಂಡು ಮದುವೆ ಆದರೆ ಜೀವನ ಪೂರ್ತಿ ಒಬ್ಬರಿಗೆ ಗುಲಾಮಳಾಗಿ ಅವ್ರು ಹೇಳ್ದಂಥವ್ರ ಕಾಲು ಕೆಳಗಿನ ಚಪ್ಪಲಿಯಂತೆ ಬದುಕಬೇಕು. ಆ ಕರ್ಮ ನನಗೆ ಬೇಡ. ನಾನು ಯಾವ ತಪ್ಪು ಮಾಡಿದ್ದೀನಿ ಅಂತ ಒಬ್ಬರಿಗೆ ಗುಲಾಮಳಾಗಿ ಕೂತ್ಕೊಳ್ಬೇಕು, ಒಬ್ಬರಿಗೆ ಅಡಕ್ಕಿ ಕೂತ್ಕೋಬೇಕು. ಆದರೂ ಆಕೆ ಹೇಗೆ ಮಾತಾಡಿದ್ಲು ಕೇಳಲಿಲ್ವಾ? ಹೆಣ್ಣುಮಕ್ಕಳು ಕೆಲಸ ಮಾಡಿದ್ರೆ ಹಾಳಾದಂತೇನಾ? ಮತ್ತು ನನ್ನ ಫ್ಯಾಮಿಲಿಯನ್ನು ಅವ್ರು ಸಾಕ್ತಾರಾ? ಬರೋ ಸೊಸೆ ಕೆಲಸ ಮಾಡಿದ್ರೆ ಮನೆಯಲ್ಲಿ ಅತ್ತೆ ಮಾತು ಕೇಳಲ್ಲ ಎಂಬ ಭಯಕ್ಕೆ ಜಾಬ್ ಬಿಡು ಅಂತ ಕಂಡೀಷನ್ ಹಾಕಿದ್ದಾಳೆ. ಮದುವೆ ಆದಮೇಲೆ ನನಗೆ ಏನು ಬೇಕಾದರೂ ನನ್ನ ಪ್ರತಿ ಅಗತ್ಯಕ್ಕೆ ನನ್ನ ಗಂಡನನ್ನು ಕೈಚಾಚಿ ಕೇಳಬೇಕು, ಇಲ್ದಿದ್ರೆ ಅತ್ತೆಯ ಅಧಿಪತ್ಯಕ್ಕೆ ತಲೆಬಾಗಿ ಕೇಳಬೇಕು. ಅಂಥ ಮದುವೆ ಮಾಡ್ಕೊಳ್ತಿದ್ರೆ ಏನಾಯ್ತಮ್ಮ? ಏನ್ರಿ ಗೋಡೆಗೆ ಹೊಡೆದ ಸುಣ್ಣದಂತೆ ಹಾಗೆ ನೋಡ್ತಾ ಕೂತಿದ್ದೀರಿ? ಅದು ಹೇಗೆ ಮಾತಾಡ್ತಿದ್ದಾರೆ ಕೇಳ್ತಿದ್ದೀರಾ? ಇಲ್ಲವೆಂದರೆ ಕಿವಿ ಏನಾದರೂ ಕೇಳಿಸಲ್ವಾ? ಬೈದೋ ಹೊಡೆದೋ ಮಗಳಿಗೆ ಬುದ್ಧಿ ಹೇಳಿ ಮದುವೆ ಮಾಡಿ ಕಳಿಸ್ಬೇಕು ಅಂತ ಇಲ್ವಾ ನಿಮಗೆ ಅಂತ ಗಂಡನ ಮೇಲೆ ತಿರುಗಿದ್ಲು ನಿರ್ಮಲಾ. ನಮ್ಮ ಹುಡುಗಿ ಹೇಳಿದ್ರಲ್ಲಿ ಏನಾದರೂ ತಪ್ಪಿದೆಯಾ ನಿರ್ಮಲಾ? ಶಾಂತವಾಗಿ ಕೇಳಿದ್ರು ಭಾಸ್ಕರ್ ಅವರು. ಅದಕ್ಕೆ ಅಲ್ವಾ ಪ್ರತಿಯೊಂದಕ್ಕೂ ನೀವು ಅವಳನ್ನು ಬೆಂಬಲಿಸೋದಕ್ಕೆ ಹೀಗೆ 4 ಜನರ ಬಾಯಲ್ಲಿ ಸಿಕ್ಕಾಕೊಂಡಿದ್ದೀವಿ. ಹೆಣ್ಣಿನ ಜೀವನವೇ ಒಬ್ಬರ ನೆರಳಲ್ಲಿ ಬದುಕಬೇಕಾದ ಪರಿಸ್ಥಿತಿ. ಯಾವ ಕಾಲದಲ್ಲೂ ಹೆಣ್ಣಿಗೆ ಒಂದು ಆಸರೆ ಬೇಕು. ಅಂಥದ್ದನ್ನು ನನಗೆ ಅನ್ವಯಿಸ್ಬೇಡ ಅಮ್ಮ. ಅಪ್ಪ, ನಿನಗೆ ಮನೆಯಲ್ಲಿ ಎಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ. ಸಂಬಳ ಬಂದ ಕೂಡಲೇ ಪೂರ್ತಿ ನಿನ್ನ ಕೈಲಿ ಕೊಟ್ಟು ಮನೆಯನ್ನು ನಿನ್ನಿಷ್ಟದಂತೆ ಮಾಡುವಂತಾರೆ. ಎಷ್ಟು ಜನ ಹೀಗೆ ಯೋಚನೆ ಮಾಡ್ತಾರೆ? ಹಾಗಲ್ಲದೆ ಪ್ರತಿ ಅಗತ್ಯಕ್ಕೆ ಗಂಡನನ್ನು ಮಗಳನ್ನು ಕೇಳಬೇಕಂದ್ರೆ ನಿನಗಿರೋ ಆತ್ಮಾಭಿಮಾನ ಇರುತ್ತಲ್ಲ, ಅದು ಒಂದು ಸಲವಾದರೂ ನೋವಾಗಲ್ವಾ? ಇನ್ನು ಸಾಕಲ್ಲ ಹರಿ, ನಿನ್ನೊಂದಿಗೆ ವಾದ ಮಾಡಿ ನಾನು ಗೆಲ್ಲೋದಕ್ಕಾಗಲ್ಲ. ಓದಿದೆಯಾ ಅಲ್ವಾ, ಅದಕ್ಕೆ ಇಷ್ಟು ಚೆನ್ನಾಗಿ ವಾದ ಮಾಡ್ತಿದ್ಯಾ? ನಾನು ಓದಿಲ್ಲದ ಮೊದಲು ಅಡುಗೆ ಮನೆಯಲ್ಲಿ ಬಿದ್ದಿರುವವಳು. ನನ್ನ ಗಂಡ ಮಕ್ಕಳು ನನ್ನ ಮನೆ ಚೆನ್ನಾಗಿದ್ದರೆ ಸಾಕು ಅಂತ ಸಂಭ್ರಮಿಸುವ ಸಾಮಾನ್ಯ ಮಧ್ಯಮ ವರ್ಗದ ಗೃಹಿಣಿ ನಾನು. ನಿನ್ನ ಒಬ್ಬನ ಕೈಗಿಟ್ಟು ನಿನ್ನ ಜೀವನ ಚೆನ್ನಾಗಿದ್ದರೆ ನಿನ್ನ ಹಿಂದೆ ಇರೋ ತಮ್ಮ, ಅವನು ಓದು, ನಮಗೆ ನಿನ್ನ ಬಗ್ಗೆ ಇನ್ನೂ ಚಿಂತೆ ಇರಲ್ಲ ಅಂತ ಯೋಚಿಸೋ ಸಾಮಾನ್ಯ ತಾಯಿ ಕಣೆ ನಾನು. ಆದರೆ ನೀನು ಹೀಗೆ ಹಠ ಮಾಡಿದ್ರೆ ಜೀವನ ಪೂರ್ತಿ ಒಬ್ಬಂಟಿಯಾಗಿ ಉಳಿದು ಬಿಡ್ತೀಯಾ ಅಂತ ಹೇಳುತ್ತಲೇ ಕೋಪದಿಂದ ಕೋಣೆಯೊಳಗೆ ಹೋದರು. ತಾಯಿಯ ಮಾತುಗಳಿಗೆ ಯಾವತ್ತೂ ಬೇಸರ ಪಡಲಿಲ್ಲ ಲಹರಿ. ಆದರೆ ಆಕೆಯ ನೋವು ಅನುಭವಿಸಿದ್ರೆ ಮಾತ್ರ ಅವಳು ನೋಡಲಾರಳು. ಪರ್ಸ್ನಿಂದ ಹಣ ತೆಗೆದು, ಇಗೋ ಅಪ್ಪ, ಬ್ಯಾಂಕ್ನಿಂದ ತೆಗೆದ ದುಡ್ಡು, ಖರ್ಚುಗಳೆಲ್ಲ ಹೋಗಿ ಇವು ಉಳಿದಿದೆ ಅಂತ ಉಳಿದ ಹಣವನ್ನು ತಂದೆ ಕೈಗಿಟ್ಟು, ನಾನು ಹೋಗಿ ಪಾವನಿಯನ್ನು ನೋಡ್ಕೊಬರ್ತೀನಿ ಅಂತ ಸ್ಕೂಟಿ ಕೀಸ್ ತಗೊಳ್ತಿದ್ರೆ, ಈಗ ಯಾಕೆ ತಾಯಿ ನಾಳೆ ಹೋಗಿ ನೋಡಬಾರ್ದಾ? ಬೀದಿಲಿ ಎಲ್ಲರೂ ನಮ್ಮನ್ನು ಯಾವುದೋ ವಿಚಿತ್ರ ಪ್ರಾಣಿ ನೋಡೋದಂತ ನೋಡ್ತಿದ್ದಾರೆ ಅಂದರು. ಅದಕ್ಕೆ ಮುಂಚೆ ತಾನು ಬೀದಿಗೆ ಹೋಗುವಾಗ ಜನರ ನೋಟವನ್ನು ನೆನಪಿಸ್ಕೊಳುತ್ತಾ
ಅವರ ಬಗ್ಗೆ ನನಗೆ ಅವಶ್ಯಕತೆ ಇಲ್ಲಪ್ಪ. ನಾನು ಹೋಗಿ ಇಂಟರ್ವ್ಯೂಸ್ಗೆ ಅಪ್ಲೈ ಮಾಡಿ ಬರಬೇಕು ಅಂದ್ಲು. ಅದೇನಮ್ಮ ಆಗಲೇ ಜಾಬ್ ಮಾಡ್ತಿದ್ಯಾ ಅಲ್ವಾ? ಅದು ರೋಹಿತ್ ಕಂಪನಿ ಅಪ್ಪ. ಈಗ ಅವನ ಜೊತೆ ಮದುವೆ ಕ್ಯಾನ್ಸಲ್ ಮಾಡಿಸ್ಕೊಂಡಿದ್ದೀನಿ. ನನ್ನ ಜಾಬ್ ಇರುತ್ತೆ ಎಂಬ ನಂಬಿಕೆ ನನಗಿಲ್ಲ. ಒಂದು ವೇಳೆ ಇದ್ದರೂ ಅಲ್ಲಿ ಕೆಲಸ ಮಾಡೋದು ನನಗಿಷ್ಟ ಇಲ್ಲ. ಅದಕ್ಕೆ ಹೊಸದೇನಾದರೂ ಇದೆಯೇ ಅಂತ ಹೋಗಿ ಅಪ್ಲೈ ಮಾಡಿ ಬರ್ತೀನಿ. ಅಮ್ಮ ನಿನ್ನೆಯಿಂದ ಅನ್ನ ತಿಂದಿಲ್ಲ, ಹೋಗಿ ಮಾತಾಡಿ ಊಟ ಮಾಡಿಸು ಅಂತ ಹೇಳಿ ಹ್ಯಾಂಡ್ ಬ್ಯಾಗ್ ಫೋನ್ ತೊಗೊಂಡು ಹೊರಗೆ ಬಂದಳು ನಮ್ಮ ಹೀರೋಯಿನ್ ಲಹರಿ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಳ್ಳಿ. ಥ್ಯಾಂಕ್ ಯು.